ಸೇಮ್ ಪಂಡು ಕೋತಿ ಲೆಕ್ಕನುನ್ನವರ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಇದು ಇದು ಆಕ್ಚುಲಿ ಚೆನ್ನಾಗಿರೋ ಅಣ್ಣ. ಇನ್ನು ಏನೋ ಬೇಕಣ್ಣ. ಅಪ್ಪಿ ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ಸ್ಟಾರ್ ಅಂಬರೀಶ್ದು ಹಳೇದು ಅಕ್ಕಿಲ್ಲ ಬೆಳೆ ಇಲ್ಲ ಚಕ್ರ ಕತೆ ಇದಂಗಿದೆಯಲ್ಲಪ್ಪಿ. ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು. ಹಾಂ, ಅದೇನು ಮುಹೂರ್ತ ನೋಡಬೇಕು, ನಿನ್ನ ಹುಟ್ಟಿಸಿದ ಮುಹೂರ್ತನ. ನಮಸ್ಕಾರ ವೀಕ್ಷಕರೇ, ನಾನು ಹಿಂದೂ ಶಿವಸೇನಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ವೆಂಕಟ್. ವೀಕ್ಷಕರೇ, ಈ ವಿಡಿಯೋದ ಮೂಲಕ ನಿಮಗೆ ತಿಳಿಸುವುದೇನೆಂದರೆ, ನಮ್ಮ ಹಿಂದೂ ಬಂಧುಗಳು ಪ್ರತಿಯೊಬ್ಬರ ಮನೆಯಲ್ಲಿ ಭಗವದ್ಗೀತೆಯನ್ನು ಇಡಿ. ನಿಮ್ಮ ಮಕ್ಕಳಿಗೆ ಭಗವದ್ಗೀತೆಯ ಜ್ಞಾನವನ್ನು ಕೊಡಿ ಹಾಗೂ ನೀವು ಜ್ಞಾನ ಪಡೆದುಕೊಳ್ಳಿ. ಇಲ್ಲವಾದಲ್ಲಿ ಈ ಕಲಿಯುಗದಲ್ಲಿ ಕಲಿಪುರುಷನ ಮಹಿಮೆಯಿಂದ ಅನೇಕ ಮತಗಳು ಹುಟ್ಕೊಂಡು ಬರ್ತವೆ. ಅನೇಕ ಜನರು ಕಲಿಪುರುಷನನ್ನು ನಮ್ಮ ದೇವರ ಹೆಸರಲ್ಲಿ ಪ್ರಚಾರ ಮಾಡಿ ಅವರು ದೊಡ್ಡ ದೊಡ್ಡ ಆಸ್ತಿಗಳನ್ನು ಗಳಿಸಿಕೊಂಡು ನಮ್ಮನ್ನು ಮೂರ್ಖರನ್ನಾಗಿ ಮಾಡುತ್ತಾರೆ. ಶ್ರೀಕೃಷ್ಣ ಪರಮಾತ್ಮ ದೇವರು ಅಲ್ಲ, ದೇವ ಆತ್ಮ ಅಂತ ಹೇಳ್ತಾರೆ. ಹಾಗೂ ನಿರಾಕಾರ ಶಿವ ಪರಮಾತ್ಮನೇ ನಮ್ಮೆಲ್ಲರ ತಂದೆ ಅಂತ ಹೇಳ್ತಾರೆ. ಹೀಗೆ ಅನೇಕ ವಿಧಗಳಾದ ಮಾತುಗಳನ್ನು ಹೇಳ್ತಾರೆ. ಆದರೆ ಈ ವಿಡಿಯೋದ ಮೂಲಕ ಹೇಳ್ತೇನೆ, ಪ್ರಪಂಚಕ್ಕೆ ಸುಪ್ರೀಂ ಗಾಡ್ ಶ್ರೀಕೃಷ್ಣ ಪರಮಾತ್ಮನೇ. ಶ್ರೀಕೃಷ್ಣ ಪರಮಾತ್ಮನಿಂದನೇ ಅಮ್ಮ ದೇವಿ ಹುಟ್ಟಿ ಬಂದಿದ್ದು. ಆ ದೇವಿಯಿಂದನೇ ಹುಟ್ಟಿ ಬಂದವರೇ ಈ ಬ್ರಹ್ಮ ವಿಷ್ಣು ಮಹೇಶ್ವರ ಶಿವ. ಇದು ಸತ್ಯವಾದ ಮಾತು ವೀಕ್ಷಕರೇ. ನಾನು ಇದನ್ನೆಲ್ಲ ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ತೇನೆ. ಹಿಂದಿನಿಂದ ನಾವು ನಮ್ಮ ಭಗವದ್ಗೀತೆಯನ್ನು ವಿಡಿಯೋ ಸೀರೀಸ್ಗಳನ್ನು ನಾನು ನಮ್ಮ ವಿಡಿಯೋದಲ್ಲಿ ಪ್ರಚಾರ ಹೇಳ್ತೇನೆ. ಸೊ ಎಲ್ಲರೂ ನಮ್ಮ ವಿಡಿಯೋವನ್ನು ಆಧರಿಸಿ ಭಗವದ್ಗೀತೆಯ ಬಗ್ಗೆ ಸತ್ಯಾಂಶವನ್ನು ತಿಳಿದುಕೊಳ್ಳಬೇಕಾಗಿ ವಿನಂತಿ. ಹಾಗೂ ವೀಕ್ಷಕರೇ, ನಾವು ನಮ್ಮ ಧರ್ಮದ ಸಲುವಾಗಿ ನಮ್ಮ ಧರ್ಮದ ಮೇಲೆ ದಾಳಿ ಮಾಡ್ತಾ ಇರುವ ಪಾಷಾಂಡ ಮತಗಳು, ಕಲಿಪುರುಷನ ಮತಗಳು, ಅವು ಯಾವುವು ಅಂತ ನಿಮಗೆಲ್ಲ ಗೊತ್ತೇ ಇದೆ. ಈ ಕಲಿಯುಗದಲ್ಲಿ ಸನಾತನ ಧರ್ಮ ಬಿಟ್ಟು ಎಷ್ಟು ಮತಗಳು ಹುಟ್ಟಿವೋ ಅವೆಲ್ಲವೂ ಕಲಿಪುರುಷನ ಮಹಿಮೆ, ಕಲಿಪುರುಷನ ಮತಗಳು ಅಂತ ಹೇಳ್ಬೋದು. ಅದು ಹೇಗೆ ಅಂತ ನಾನು ಮುಂದಿನ ವಿಡಿಯೋಗಳಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೇನೆ ವೀಕ್ಷಕರೇ. ಇಂದಿನಿಂದ ನಾವು ಭಗವದ್ಗೀತೆಯನ್ನು ಈ ನಮ್ಮ ವಿಡಿಯೋದಲ್ಲಿ ಹೇಳ್ತೀನಿ. ಪ್ರತಿಯೊಂದು ಶ್ಲೋಕವನ್ನು ಮತ್ತು ಅದರ ಅರ್ಥವನ್ನು ಹೇಳ್ತೇನೆ. ಆದರೆ ಇವತ್ತು ಮೊದಲ ಬಾರಿಗೆ ನಮ್ಮ ಭಗವದ್ಗೀತೆಯ ಶ್ರೀಕೃಷ್ಣನ ಪರಮಾತ್ಮನ ಬಗ್ಗೆ ಹೇಳಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಪ್ರತಿಯೊಂದು ಅಧ್ಯಾಯ, ಅದರ ತಾತ್ಪರ್ಯ, ಅದರ ಅರ್ಥವನ್ನು ಹೇಳ್ತಾ ಹೋಗ್ತೇನೆ. ಭಕ್ತರಿಗೆ ಹಾಗೂ ನಮ್ಮ ಹಿಂದೂಗಳಿಗೆ ಜ್ಞಾನ ಬರಲಿ ಅಂತೇಳಿ ಸಾಧ್ಯವಾದವರು ನಮ್ಮ ಹಿಂದೂಗಳು ಎಲ್ಲರೂ ಭಗವದ್ಗೀತೆಯನ್ನು ಮನೆಯಲ್ಲಿಟ್ಟು ತಾವು ಪಠಣ ಮಾಡಿ ಹಾಗೂ ತಮ್ಮ ಮಕ್ಕಳಿಗೆ ಪಠಣ ಮಾಡಿಸಿ. ಯಾಕಂದರೆ ಭಗವದ್ಗೀತೆಯಲ್ಲಿ ಗೀತಾ ಪ್ಲಸ್ ಗೋರಖ್ಪುರ್ ಭಗವದ್ಗೀತೆಯನ್ನೇ ಕೊಳ್ಳಿ. ಅದರಲ್ಲಿ ಸತ್ಯವಾದ ಅಂಶ ಇರುತ್ತೆ. ಉಳಿದವರು ಬಹಳಷ್ಟು ರೀತಿಯಲ್ಲಿ ಭಗವದ್ಗೀತೆಯನ್ನು ಬರೆದಿದ್ದಾರೆ. ಆದರೆ ಅದೆಲ್ಲ ಅವರವರಿಗೆ ತಪ್ಪು ಅರ್ಥಗಳನ್ನು, ಅವ್ರಿಗೆ ಬೇಕಾಗಿದ್ದ ಅರ್ಥಗಳನ್ನು ತಗೊಂಡು ಜನರನ್ನು ಮೋಸ ಮಾಡಿದ್ದಾರೆ. ಅದು ಬ್ರಿಟಿಷರ ಕೈವಾಡ. ಅರ್ಥ ಆಯ್ತಲ್ಲ ವೀಕ್ಷಕರೇ? ನಮಗೆ ಪ್ರಾಮಾಣಿಕ ಯಾವುದು? ಗೀತಾ ಪ್ಲಸ್ ಗೋರಖ್ಪುರ್ ಅವರು ಮುದ್ರಿಸಿದಂಥ ಭಗವದ್ಗೀತೆಯನ್ನು ಕೊಳ್ಳಿ ಅಂತ ಹೇಳಿ. ಹಾಗೂ ವೀಕ್ಷಕರೇ, ಇವತ್ತು ಶ್ರೀಕೃಷ್ಣ ಪರಮಾತ್ಮ ಏನಂಬುದನ್ನು ಭಗವದ್ಗೀತೆ ಅಧ್ಯಾಯ 5 29ನೇ ಶ್ಲೋಕ ಓದ್ತಾ ಇದ್ದೀನಿ. ಭೋಕ್ತಾರಂ ಯಜ್ಞ ತಪಾಸಂ ಸರ್ವಲೋಕ ಮಹೇಶ್ವರಂ ಸುಹೃದಂ ಸರ್ವಭೂತಾನಂ ಜ್ಞಾತಮಂ ಶಾಂತಿ ಮೃಚುಚ್ಯುತಿ. ಅಂದರೆ ವೀಕ್ಷಕರೇ, ಇದರ ಅರ್ಥ ಎಲ್ಲ ತ್ಯಾಗಗಳು ಮತ್ತು ತಪಸ್ಸುಗಳ ಆನಂದವನ್ನು ಅನುಭವಿಸುವವನಾಗಿ ಎಲ್ಲ ಲೋಕದ ಪರಮಾತ್ಮನು ನಾನೇ ಆಗಿದ್ದೇನೆ. ಎಲ್ಲ ಜೀವಿಗಳ ನಿಸ್ವಾರ್ಥ ಸ್ನೇಹಿತನಾಗಿ ನನ್ನನ್ನು ಅರಿತುಕೊಂಡ ನಂತರ ನನ್ನ ಭಕ್ತನು ಶಾಂತಿಯನ್ನು ಪಡೆಯುವನು. ಅಂದರೆ ಅರ್ಥ ಏನು ವೀಕ್ಷಕರೇ? ಇದರ ಅರ್ಥ 14 ಲೋಕಗಳಿಗೆ ಎಲ್ಲ ತ್ಯಾಗ ಮತ್ತು ತಪಸ್ಸುಗಳ ಆನಂದವನ್ನು ಅನುಭವಿಸುವನಾಗಿ ಎಲ್ಲ ಲೋಕದ ಅಂದರೆ 14 ಲೋಕಗಳು
ಅತಲ ಸುತಲ ತಲಾತಲ ಪಾತಾಳ ಭೂಲೋಕ ಭೂರ್ಲೋಕ ಜಲಲೋಕ ಎಲ್ಲ ಪಾತಾಳ ಲೋಕ ಎಲ್ಲ 14 ಲೋಕಗಳಿಗೆ ನಾನೇ ಪರಮೇಶ್ವರನಾಗಿದ್ದೇನೆ, ನಾನೇ ಪರಮಾತ್ಮನಾಗಿದ್ದೇನೆ ಅಂತ ಶ್ರೀಕೃಷ್ಣ ಪರಮಾತ್ಮನು ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ. ಸೊ ಎಲ್ಲ ಜೀವಿಗಳ ನಿಸ್ವಾರ್ಥ ಸ್ನೇಹಿತನಾಗಿ ಅಂದ್ರೇನು, ಎಲ್ಲ ಜೀವಿಗಳ ಬಗ್ಗೆ ನಿಸ್ವಾರ್ಥ ಸ್ನೇಹಿತನಾಗಿ ಸ್ನೇಹ ಭಾವದಿಂದ ಪ್ರೀತಿ ಭಾವದಿಂದ ನೋಡಿದಾಗ ಎಲ್ಲ ಜೀವಿಗಳಲ್ಲಿ ಪರಮಾತ್ಮನೇ ಇದ್ದಾನೆ ಅಂತ ಇಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾನೆ. ಸೊ ಎಲ್ಲ ಜೀವಿಗಳಲ್ಲಿ ನೀವು ನಿಸ್ವಾರ್ಥ ಸ್ನೇಹಿತನಾಗಿ ನನ್ನನ್ನು ಅರಿತುಕೊಂಡ ನಂತರ ಭಕ್ತನು ಶಾಂತಿಯನ್ನು ಪಡೆಯುವನು. ಅಂದ್ರೆ ಅರ್ಥ ಏನು ವೀಕ್ಷಕರಿಗೆ? ಅರ್ಥ ಅದ, ಎಲ್ಲ ಜೀವಿಗಳ ಬಗ್ಗೆ ನಾವು ಪ್ರೀತಿಪೂರ್ವಕವಾಗಿ ನಾವು ನೋಡಿದಾಗ ಮಾತ್ರ ನಾವು ಭಗವಂತನನ್ನೇ ಪರಮಾತ್ಮನನ್ನೇ ಅರಿತುಕೊಂಡಂತೆ ಆಗ ನಮ್ಮಲ್ಲಿ ಶಾಂತಿ ಎಂಬುದು ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಅರ್ಥ ಆಯ್ತಲ್ಲ ವೀಕ್ಷಕರೇ? ಭೋಕ್ತಾರಂ ಯಜ್ಞ ತಪಾಸನಂ ಸರ್ವಲೋಕ ಮಹೇಶ್ವರಂ ಸಹೃದಂ ಸರ್ವಭೂತಾನಂ ಜ್ಞಾತಮಂ ಶಾಂತಿ ಮೃಚುಚ್ಯುತಿ. ಅರ್ಥ ಆಯ್ತಲ್ಲ ವೀಕ್ಷಕರೇ? ಇದು ಅಧ್ಯಾಯ 5 29ನೇ ಶ್ಲೋಕ. ಇಲ್ಲಿ ನಮ್ಮ ಶ್ರೀಕೃಷ್ಣ ಪರಮಾತ್ಮನ ಬಗ್ಗೆ ಹೇಳಿದ ಮೇಲೇ ಈ ಎಪಿಸೋಡ್ಗಳನ್ನು ಮಾಡ್ತೇನೆ ಪ್ರಾರಂಭದಿಂದ. ಯಾಕಂದರೆ ಅಧ್ಯಾಯ 5 ತಗೋದಕ್ಕೆ ಕಾರಣ ಏನಂದರೆ, ನಮ್ಮ ಶ್ರೀಕೃಷ್ಣ ಪರಮಾತ್ಮನೇ 14 ಲೋಕಗಳಿಗೆ ಪರಮಾತ್ಮನಾಗಿದ್ದಾನೆ ಹೇಳಿದ್ದಾನೆ ಈ ಭಗವದ್ಗೀತೆಯಲ್ಲಿ. ಅರ್ಥ ಆಯ್ತಲ್ಲ ವೀಕ್ಷಕರೇ? ಬೇರೆ ಯಾರ್ಯಾರೋ ಬರ್ತಾರೆ, ನಿರಾಕಾರ ಶಿವ ಪರಮಾತ್ಮನೇ ನಮ್ಮ ತಂದೆ ಅಂತ ಹೇಳ್ತಾರೆ, ಏನೇನೋ ಹೇಳ್ತಾರೆ. ಆದರೆ ಸತ್ಯ ಏನೆಂದರೆ ಶ್ರೀಕೃಷ್ಣ ಪರಮಾತ್ಮ ಸುಪ್ರೀಂ ದೇವರು. ಆ ಶ್ರೀಕೃಷ್ಣ ಪರಮಾತ್ಮನಿಂದನೇ ಅಮ್ಮ ದೇವಿ ಹುಟ್ಟಿ ಬಂದಾಳ ಅಂತ ಹೇಳಿದ್ದಾರೆ. ಅದನ್ನು ನಿಮಗೆ ವಿಶ್ಲೇಷಣೆ ಮಾಡ್ತೇನೆ ಮುಂದಿನ ವಿಡಿಯೋದಲ್ಲಿ. ಆ ದೇವಿಯಿಂದನೇ ಈ ಬ್ರಹ್ಮ ವಿಷ್ಣು ಪರಮಾತ್ಮ ಮಹೇಶ್ವರ ಎಲ್ಲರೂ ಬಂದವರು. ಹೇಗೆ ಹೇಳ್ಬೇಕಂದ್ರೆ, ನಾವು ಕುರ್ಚಿಗೆ ಹೋಲಿಸಿ ಹೇಳಿದ್ದಾರೆ ವೇದಗಳಲ್ಲಿ. ಕುರ್ಚಿ ಇರುತ್ತಲ್ಲ, 4 ಕಾಲುಗಳು ಇರುತ್ತಲ್ಲ ಕುರ್ಚಿಗೆ, ಆ ಕುರ್ಚಿ ಮೇಲೆ ಇರುವವನು ಶಿವ. ಯಾವುದು? ಪೀಠ. ಕುರ್ಚಿಯ ಪೀಠ ಇರುತ್ತಲ್ಲ ಅದೇ ಶಿವ. ಆ ಶಿವನ ಮೇಲೆ ಕುಂತಕ್ಕೆ ದೇವಿ. ಅರ್ಥ ಆಯ್ತಲ್ಲ ವೀಕ್ಷಕರೇ? ಸೊ ವೀಕ್ಷಕರೇ, ನಮ್ಮ ವಿಡಿಯೋನು ನಮ್ಮ ಚಾನಲ್ ನೋಡ್ತಾ ಇರಿ. ಮುಂದಿನ ವಿಡಿಯೋದಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಜೊತೆಗೆ ಭೇಟಿಯಾಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ. ನಾನು ಹಿಂದೂ ಶಿವಸೇನಾ, ನಾನು ನಿಮ್ಮ ವೆಂಕಟ್. ವೀಕ್ಷಕರೇ, ನಾವು ಧರ್ಮಕ್ಕಾಗಿ ಹೋರಾಡೋದಕ್ಕೆ ನಿಮ್ಮ ಹಣಕಾಸಿನ ಸಹಾಯ ಬೇಕಾಗಿದೆ. ಯಾಕಂದರೆ ನಾವು ಹೋರಾಡುವ ಧರ್ಮದ ಸಂಕಟದಲ್ಲಿ ಅನೇಕರು ನಮ್ಮ ಬಗ್ಗೆ ಕೇಸ್ಗಳನ್ನು ಮಾಡೋರು ಇದ್ದಾರೆ. ಆ ವಕೀಲರಿಟ್ಟು ನಾವು ಕೋರ್ಟಲ್ಲಿ ಕೇಸು ಹೋರಾಡಲು ಹಣಕಾಸಿನ ಸಹಾಯ ಬೇಕು. ಹಿಂದೂ ಬಂಧುಗಳು ಸಹಾಯ ಮಾಡ್ತಾರೆ ಅಂತ ಕೋರುತ್ತಾ ಮುಂದಿನ ವಿಡಿಯೋ ಜೊತೆಗೆ ಮತ್ತೆ ಭೇಟಿಯಾಗೋಣ ವೀಕ್ಷಕರೇ. ನಮಸ್ಕಾರ. ಜೈ ಹಿಂದ್, ವಂದೇ ಮಾತರಂ, ಭಾರತ್ ಮಾತಾ ಕಿ ಜೈ.